ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್, ಭಾಳ ಪ್ರೋಗ್ರೆಸಿವ್ ಬಜೆಟ್. ಬಹುಶಃ ಭಾಳ ದಿವಸದ ನಿರೀಕ್ಷೆಯನ್ನು ಮಾಡಿಕೊಂಡಿದ್ದರು ಭಾರತ ದೇಶದ ಜನತೆ, ಕೃಷಿಕರು, ಉದ್ಯಮೆದಾರರು ಮತ್ತು ಸಾಮಾನ್ಯ ಜನ. ಅವ್ರ ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ಟು ಮಂಡನೆ ಆಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರು. ಏನಂದರೆ ಈ ಇನ್ಕಮ್ ಟ್ಯಾಕ್ಸ್ ಅಂತ ಏನಾಗ ಆದಾಯ ಮಿತಿ ಜಾಸ್ತಿ ಮಾಡಬೇಕಂತೇಳಿ. ಬಹುಶಃ ಇವತ್ತು ಯಾರೂ ನಂಬಿರಲಿಕ್ಕಿಲ್ಲ. ಇವತ್ತು 12 ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥವರ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಅದು ವಿನಾಯಿತಿ ಕೊಟ್ಟಿದ್ದು ಭಾಳ ಒಂದು ದೊಡ್ಡದಾದಂಥ ಒಂದು ಕೆಲಸ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ. ಅದರಲ್ಲಿ ಸರ್ಕಾರಿ ನೌಕರದಲ್ಲಿ ಇದ್ದಂಥವರು ಅವರ ಆದಾಯ ಇರ್ಬೋದು, ಅವರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ ಆಗಿದೆ, ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮುಂದೆ ಲಿಮಿಟೇಷನ್ ಏನಿದೆ 30% ಇವೆಲ್ಲ 25 ಲಕ್ಷವರೆಗೂ ಸಹಿತ 30% ಟ್ಯಾಕ್ಸ್ ಕಡಿಮೆ ಮಾಡಿರುವಂಥದ್ದು, ಅದು ಸಹಿತ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ಆಗ್ತದೆ. ಹೀಗಾಗಿ ಒಂದು ದೊಡ್ಡ ರಿಲೀಫ್ ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಮಧ್ಯಮ ವರ್ಗದವರು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನಿದಾವೆ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಭಾಳ ಏನು ಇಲ್ಲಿವರೆಗಿರುವಂಥ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ. ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ, ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ, ಕೃಷಿ ಉತ್ಪಾದನೆ ಅದನ್ನು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ. ಮತ್ತು ಹಲವಾರು ಕೃಷಿ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸ, ಅದರ ಮುಖಾಂತರ ರೈತರ ಆದಾಯ ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಉಪಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದರೆ MSME, ಸಣ್ಣ ಕೈಗಾರಿಕೆ. ಅದರ ಕಾಂಟ್ರಿಬ್ಯೂಷನ್ GDP ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದ್ರಿಂದ ಸಣ್ಣ ಉದ್ಯಮಿಗಳನ್ನು ಬೆಳೆಸಲಿಕ್ಕೆ, ಹೆಚ್ಚು ಉದ್ಯೋಗಾವಕಾಶ ಮಾಡಲಿಕ್ಕೆ ಅದಕ್ಕೂ ಹಲವಾರು ಯೋಜನೆಗಳನ್ನು ತರುವ ಮುಖಾಂತರ ಅದಕ್ಕೊಂದು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮತ್ತು ಉದ್ಯಮೆ ಕೈಗಾರಿಕೆ ನಡೆಸುವಂಥವ್ರಿಗೆ, ಸ್ಟಾರ್ಟಪ್ ಇದ್ದವರಿಗೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲತೆ, ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಇದರ ಜೊತೆಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಭಾಳ ಮುಖ್ಯವಾಗಿ ಅವರ ಒಂದು ಭಾಳ ಒಂದು ಪ್ರೆಸ್ಟೇಜಿಯಸ್ ಏನೊಂದು ಉಡಾನ ಯೋಜನೆ ಇತ್ತು ಅದನ್ನು ಜಾರಿಗೆ ತರುವಂಥದ್ದು. ನಾನು ಇತ್ತೀಚೆಗೆ ನನಗೆ ಒಂದು ನೆನಪು ಮಾಡ್ತದೆ. ಇತ್ತೀಚೆಗೆ ಸನ್ಮಾನ್ಯ ಮೋದಿಜಿಯವರು ನಾವು ಭೇಟಿಯಾದಾಗ ಅವರು ಚರ್ಚೆಯ ಸಂದರ್ಭದಲ್ಲಿ ನಾನು ಹೇಳಿದೆ, ಉಡಾನ್ ಯೋಜನೆ ಅತ್ಯಂತ ಪಾಪ್ಯುಲರ್ ಯೋಜನೆ. ಅದರಿಂದ Tier 2 ಸಿಟಿಗೆ ಅಲ್ಲಿ ಏರ್ ಕನೆಕ್ಟಿವಿಟಿ ಹೆಚ್ಚು ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಅವ್ರು ಗಮನಕ್ಕೆ ತಗೊಂಡ್ಬಂದಿತ್ತು. ಅಷ್ಟೇ ಅಲ್ಲ, ಆ ಪೀರಿಯಡನ್ನು ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದೆ. ಯಾಕಂದರೆ 3 ವರ್ಷದ ಪೀರಿಯಡ್ ಆದಮೇಲೆ ಆ ಏರ್ಲೈನ್ಸ್ ಅವರು ಬೇರೆ ಸಿಟಿಗೆ ಅವ್ರು ಶಿಫ್ಟ್ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಪೀರಿಯಡ್ ಹೆಚ್ಚು ಅವಾಗ ಅವರು ಓಪನ್ ಹೇಳಿದರು, ಇಲ್ಲ ಅದ್ರ ಬಗ್ಗೆ ನಾವು ಭಾಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬಜೆಟ್ನಲ್ಲಿ ಅದು ಪೀರಿಯಡ್ ಜಾಸ್ತಿ ಮಾಡಿದ್ದು ಮತ್ತು ಉಡಾನ್ ಯೋಜನೆಯನ್ನು ಸ್ಕೀಮನ್ನು ವಿಸ್ತರಣೆ ಮಾಡಿದ್ದು ಕೇಳಿ ಭಾಳ ಸಂತೋಷ ಆಗಿದೆ. ಇದರಿಂದ Tier 2 ಸಿಟಿ ಇಲ್ಲಿವರೆಗೆ ನೋಡ್ರಿ, ಎಲ್ಲಿವರೆಗೆ ಯಾವ Tier 2 ಸಿಟಿಗೆ ಏರ್ ಕನೆಕ್ಟಿವಿಟಿ ಇರುವುದಿಲ್ಲೋ ಅಲ್ಲಿವರೆಗೆ ಡೆವಲಪ್ ಆಗೋದಿಲ್ಲ. ಇವತ್ತು ಏರ್ ಕನೆಕ್ಟಿವಿಟಿ ಬಂದಿದ್ದರಿಂದ Tier 2 ಸಿಟಿ ಕರ್ನಾಟಕದಿರ್ಬೋದು, ಬೇರೆ ದೇಶದ ಬೇರೆ ಭಾಗದಲ್ಲಿ ಇರ್ಬೋದು, ಎಲ್ಲವೂ ಇಂಪ್ರೂವ್ಮೆಂಟ್ ಆಗಿದೆ. ಬಿಸ್ನೆಸ್ ಮತ್ತೊಂದು ದೃಷ್ಟಿಯಿಂದ ಅದಕ್ಕೆ ಇದು ಉಡಾನ್ ಯೋಜನೆ ವಿಸ್ತರಣೆ ಮಾಡಿದ್ದು ಭಾಳ ಖುಷಿ ತರುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.